ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂಚೆನೇ ಹೇಳ್ಬಿಡ್ತೀನಿ, ನಂಗೆ ನೆಗಡಿ ಅದೆಲ್ಲ ಆಗ್ಬಿಟ್ಟೈತಿ. ಈ ಸಮ್ಮರ್ ಒಳಗೂ ನೆಗಡಿ ಆಗೈತಿ, ಭಾಳ ವಿಚಿತ್ರ. ನನ್ನ ಹೆಲ್ತ್ ಇಷ್ಟು ಸೆನ್ಸಿಟಿವ್ ಐತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ರಿ. ವಾಯ್ಸ್ ಭಾಳ ರಫ್ ಆಗೈತಿ, ಭಾಳ ಹಾರ್ಡ್ ಆಗೈತಿ, ಚಲೋ ಕೇಳ್ತಿಲ್ಲ. ಬಟ್ ಐ ಕಾಂಟ್ ವೇಟ್ ಟು ಶೇರ್ ದಿಸ್ ನ್ಯೂಸ್. ಗೆಸ್ ವಾಟ್? ಓಕೆ, ಇವತ್ತು ನಂಗೆ ಭಾಳ ಖುಷಿ ಕೊಟ್ಟಿದ್ದು ಎರಡು ವಿಚಾರ. ಫಸ್ಟ್ ವಿಚಾರ ಏನಂತಂದ್ರೆ, ನಾನು ಬಾಗಲಕೋಟೆಯಿಂದ ವಾಪಸ್ ಬರತ್ತಿದ್ದೆ, ವೆಕೇಷನ್ ಅಂತ ಹೋಗಿದ್ದೆ. ಸೊ ನಾನು ಹುಬ್ಳಿ ಒಳಗೆ ನಂಗೆ ನನ್ನ ಫ್ಯಾನ್, ಕ್ಯೂಟ್ ಫ್ಯಾನ್, ಎಷ್ಟು ಸಣ್ಣದಾರ ಅಂದ್ರೆ ಲೈಕ್ ಐ ಗೆಸ್ ಶಿ ಈಸ್ 7 ವರ್ಷದ ಹುಡುಗಿ. ಆಕೆ ಎಲ್ಲ ಕಡೆ ಫಾಲೋ ಮಾಡತ್ತಿಲ್ಲ ಅಲ್ಲಿ ಹಿಂದಿನಿಂದ. ಅವ್ರದ್ದು ಭರತನಾಟ್ಯಂ ಡ್ಯಾನ್ಸ್ ಇತ್ತಾಗೆ, ಸೊ ಮುಗಿಸ್ಕೊಂಡು ಬಂದಿದ್ರು ಅವ್ರದ್ದು ಡ್ಯಾನ್ಸ್. ಸೊ ನಾನು ಹಾಯ್ ಅಂತಂದರೆ ನನ್ನ ವಾಯ್ಸ್ ಇದಾಗಿದ್ದು ಅವ್ರು ಕೇಳಿಸ್ದೆ, ನಾನು ಹಾಯ್ ಅಂದಿದ್ದು. ಅವ್ರ ಪಪ್ಪ ಮಾತಾಡ್ಸಿದ್ರು. ಆ್ಯಂಡ್ ಐ ಗೆಸ್ ಅವ್ರ ಅಕ್ಕ ವೀಡಿಯೋ ಕಾಲ್ದಾಗಿದ್ರು. ಅವರು ಹಾಯ್ ಅಂತ ಮಾತಾಡ್ಸಿದ್ರು. ಆ್ಯಂಡ್ ಸಡನ್ಲಿ ಸ್ವಾಪ್ ಮಾಡಿ ಲೈಕ್ ಕ್ಯಾಮ್ರಾ ಟರ್ನ್ ಮಾಡಿಬಿಟ್ಟು ನನ್ನ ಕಡೆ ಲೈಕ್ ಹಾಯ್ ಅಂತಂದೆ. ಆ್ಯಂಡ್ ದ ಗರ್ಲ್ ವಾಸ್ ಲೈಕ್, ಆ ಹುಡುಗಿ ಫುಲ್ ಲೈಕ್ ವೇಟ್ ಅಕ್ಕ ನೀವು ರೀಲ್ಸ್ ಮಾಡ್ತೀರಾ ಅಂತೇಳಿ. ಲೈಕ್ ಹಾಂ ಮಾಡ್ತೀನಿ, ಬಟ್ ನನಗೆ ಇದ್ದಿದ್ದು ನೋ ವೇ ಇಲ್ಲ, ನನ್ನ ಗೊತ್ತಿರೋ ಚಾನ್ಸೇ ಇಲ್ಲ, ಯಾಕಂದ್ರೆ ರೀಚ್ ಆಗಿರಲ್ಲ, ಲೈಕ್ ಅಕೌಂಟ್ ಲೈಕ್ ಡೌನ್ ನೋ ವೇ ಅಂತ ಹೇಳಿ. ಶಿ ಇಸ್ ಲೈಕ್ ನಿಮ್ದು ಯೂಟ್ಯೂಬ್ ಚಾನಲ್ ಇರಬೇಕಲ್ಲ, ವ್ಲಾಗ್ಸ್ ಮಾಡಿರ್ಬೇಕು ನೀವು. ನಾನು ನಿಮ್ದು ರೀಸೆಂಟಾಗಿ ಎಲ್ಲ ವ್ಲಾಗ್ ಶಾರ್ಟ್ಸ್ ನೋಡಿದೆ, ನಂಗೆ ಭಾಳ ಖುಷಿ ಆಯ್ತಂತೆಲ್ಲ ಹೇಳಿದ್ರು. ಅದನ್ನು ಕೇಳಿ ನನಗೆ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಲೈಕ್ ಭಾಳ ಕಮ್ಮಿ ಟೈಮ್ ಒಳಗೆ ಫುಲ್ ಸ್ಪೀಚ್ಲೆಸ್ ಇದೆ. ಲೈಕ್ ಓಕೆ ಥ್ಯಾಂಕ್ ಯು ಅಂತೇಳಿ. ಆ್ಯಂಡ್ ಸಣ್ಣ ಹುಡುಗಿ ಫೋಟೋನೂ ತೆಗೆಸ್ಕೊಂಡ್ರೆ, ಇಫ್ ಅವ್ರು ಸ್ಟೋರಿಗೆ ಟ್ಯಾಗ್ ಮಾಡಿದ್ರೆ ಆ ಫೋಟೋ ನಿಮಗೆ ಹಾಕ್ತೇನೆ ನಾನು ಎಡಿಟ್ ಮಾಡೋಕ್ಕೆ ಮುಂಚೆ. ಸಾರಿ. ಸೊ ಇನ್ನೊಂದು ವಿಷಯ ಆ್ಯಡ್ ಮಾಡಬೇಕು. ಸೆಕೆಂಡ್ ಥಿಂಗ್, ಇವತ್ತು ನಾನು 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೆ. ಐನೋ 100 ಸಬ್ಸ್ಕ್ರೈಬರ್ಸ್ ನಿಮಗೆಲ್ಲ ಏನು 100K ಆದಂಗೆ ಹೇಳತ್ತ 100 ಸಬ್ಸ್ಕ್ರೈಬರ್ಸ್ ಅಂತೇಳಿ. ಬಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನಂಗೆ 100 ರೀಚ್ ಆಗೋಕ್ಕೆ ಲಿಟಲ್ 2 ತಿಂಗಳು ಬೇಕಾಯ್ತು. ಕನ್ಸಿಸ್ಟೆನ್ಸಿ, ರೀಚ್ ಎಲ್ಲನೂ ಮೀರಿನು ನನ್ನ 50 ರೀಚ್ ಆಗಿ ಐ ಗೆಸ್ ಆಲ್ಮೋಸ್ಟ್ ಅ ಮಂತ್. ನಾನು ಅವಾಗೂ ಹಾಕಿದ್ದೆ, ಎಲ್ಲರೂ ಇನ್ನು 50,000 ಸಬ್ಸ್ಕ್ರೈಬರ್ಸ್ ಆದ ಸೆಲೆಬ್ರೇಟ್ ಮಾಡ್ಕೊಳತ್ತಾರ. ಬಟ್ ನಂಗೆ ನಿಜ ಮ್ಯಾಟ್ರ್ ಆಗೈತೆ, 100 ಜನ ನಂಗೆ ಸಬ್ಸ್ಕ್ರೈಬ್ ಮಾಡಿ 100 ಮಂದಿ ನನ್ನ ಬ್ಲಾಗ್ ನೋಡ್ತಾರೆ ಅಂದ್ರೆ ಭಾಳ ದೊಡ್ಡ ವಿಷಯ ಅದು ನನಗೆ. ನೀವು ಹೆಂಗೆ ತೊಗೋತೀರ ನನಗೆ ಗೊತ್ತಿಲ್ಲ. ಐ ಮೀನ್ ನಂಗೆ ಭಾಳ ಖುಷಿ ಆಗತ್ತೆ. ಅದು ನಂದು ಕನ್ಸಿನ್ ಏನಂತ ಒಂದೊಂದು ಸ್ಟೆಪ್ ಮೇ ಬಿ. ಆ್ಯಂಡ್ ಭಾಳ ಖುಷಿ ಆಯ್ತು. ನನ್ನ ರೀಸೆಂಟ್ ನಾನು ಮಣ್ಣನ ಎಂಗೇಜ್ಮೆಂಟ್ ಬ್ಲಾಗ್ ಹಾಕಿದ್ದು ಹೈಯೆಸ್ಟ್ ವ್ಯೂಸ್ ಅದ ಬಂದೈತಿ 835. ಸೂನ್ 1K ಮಾಡಿರಿ. ಓಕೆ, ನಾನು ಈ ಬ್ಲಾಗ್ ಮಾಡಾಕ್ತಿರೋ ರೀಸನ್ ಏನಂತಂದ್ರೆ, ನನ್ನ ಭಾಳ ದಿನದ ಕನಸು ಆಸೆ. ಲೈಕ್ ನಾನು ಈಗ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಎರಡೂದ್ರ ಮೇಲೂ ವರ್ಕ್ ಮಾಡಾತಿದ್ದೆ. ಲೈಕ್ ಅಂದ್ರೆ ನನ್ನ ಪೂರಾ ಆ್ಯಕ್ಟಿಂಗ್, ರೀಲ್ಸ್ ಕನ್ನಡ ಒಂದು ಕಡೆ, ಆ್ಯಂಡ್ ಕಂಪ್ಲೀಟ್ ಕೊಲಾಬ್ರೇಷನ್ ಒಂದು ಕಡೆ. ನಾನು ಆಲ್ಮೋಸ್ಟ್ ಐ ಗೆಸ್ ಮಾರ್ಚಿಂದ ಇಲ್ಲಿವರೆಗೂ 1 ಮಂತ್ ಒಳಗೆ ನಾನು ಆಲ್ಮೋಸ್ಟ್ 500+ ಫಾರ್ಮ್ ಫಿಲ್ ಮಾಡೀನಿ, ಫಾರ್ಮ್ ಅಪ್ಲೈ ಮಾಡೀನಿ. ಅದರೊಳಗೆ ಕಮ್ಮಿ ಸೆಲೆಕ್ಟ್ ಆಗ್ತಿತ್ತು, ಬಿಕಾಸ್ ಕ್ರೈಟೇರಿಯಾ ಭಾಳ ಇರ್ತಿತ್ತು. ನನ್ನ UGC ID ಅಲ್ಲ, ಆ್ಯಂಡ್ ಐಮ್ ರೀಕ್ರಿಯೇಟರ್, ಸೊ ಅದು ನನಗೆ ಅಪ್ಲೈ ಆಗಂಗಿಲ್ಲ. ಆ್ಯಂಡ್ ಲ್ಯಾಂಗ್ವೇಜ್ ಅವ್ರು ಕನ್ನಡ ನೋಡಿ ಸೆಲೆಕ್ಟ್ ಮಾಡಲ್ಲ. ಅದ್ರೊಳಗೆ ಅವ್ರು ಕೇಳಿರ್ತಾರೆ ಏನೇನು ಲ್ಯಾಂಗ್ವೇಜ್ ಬರ್ತೈತೆ ಅಂತ ಹೇಳಿ, ಬಟ್ ಆ ಕ್ರೈಟೇರಿಯಾ ಅವ್ರು ನೋಡಲ್ಲ. ಬಟ್ ನಂಗೆ ಅದಕ್ಕೆ ಮತ್ತು UGC ಒಂದು ಸಪ್ರೇಟ್ ID ಮಾಡೋದಿಲ್ಲ. ನಂಗೆ ಬಂದರೆ ಕೊಲಾಬ್ರೇಷನ್ ಇದ್ರೊಳಗೆ ನೋಡೋದು ಅಂತ ಹೇಳಿ ಐ ಕೆಪ್ಟ್ ಅಪ್ಲೈಯಿಂಗ್. ಆ್ಯಂಡ್ ಗೆಸ್ ವಾಟ್, ಫಸ್ಟ್ ಒನ್ ನನ್ನ ಹೆಡ್ ಆ್ಯಂಡ್ ಶೋಲ್ಡರ್ ಅವ್ರ ಪ್ರಾಡಕ್ಟ್ ಕಳಿಸಿರಲಿಲ್ಲ. ಇಟ್ ವಾಸ್ ಆನ್ಲೈನ್ ಕೊಲಾಬ್ರೇಷನ್. ಲೈಕ್ ಅವ್ರದ್ದೆಲ್ಲ ವೀಡಿಯೋದಿಗೆ ನಾನು ಮಾಡಿದ್ದೆ ವಿತ್ ಪೇಮೆಂಟ್, ಅದು ಪೇಡ್ ಕೊಲಾಬ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಕೊಲಾಬ್ರೇಷನ್ ಮಾಡಿದ್ದು ಆರೆಂಜ್ ಯೂನಿಸೆಕ್ಸ್ ಸಲೂನ್, 2 ಕೊಲಾಬ್ರೇಷನ್ ಆಗಿತ್ತು. ಆ್ಯಂಡ್ ಗೆಸ್ ವಾಟ್, ಐ ಆಮ್ ರಿಯಲಿ so happy and excited to share with all of you that today I received my first PR from Plum. Oh my god, I'm so happy. Like ನನ್ಗೆ ಅಂದ್ರೆ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನಾನು ಇದಕ್ಕೆ ಯಾವಾಗ ಅಪ್ಲೈ ಮಾಡೇನು ಜೆನ್ಯೂನ್ಲಿ ನಂಗೆ ನೆನಪಿಲ್ಲ. ಬಟ್ ಅವ್ರು ಲೈಕ್ 1 ವೀಕ್ ಆಗಿತ್ತು ನಂಗೆ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗಿ. ಬ್ಲೂ ಡಾಟ್ ಡೆಲಿವರಿ ಬಂದೈತಿ. ಲಿಟ್ರಲಿ ಮುಂಬೈಯಿಂದ ಹಾವೇರಿವರೆಗೂ ಅವ್ರು ಅದನ್ನು ರೀಚ್ ಮಾಡ್ಸಾರ. ಥ್ಯಾಂಕ್ ಯು ಸೋ ಮಚ್ ಪ್ಲಮ್. ಯಾಕಂದರೆ ಯೂಶ್ವಲಿ ರೂರಲ್ ಏರಿಯಾಸ್ ಆಗಲಿ, ಹಳ್ಳಿ ಕಡೆ ಎಲ್ಲ ಕಳ್ಸೋಕ್ಕಾಗಲ್ಲ, ಅವ್ರು ಹುಡ್ಕೋಕ್ಕಾಗಲ್ಲ ಅಂಥೇಳಿ. ಬಟ್ ಅವ್ರು ಭಾಳ ಕಷ್ಟಪಟ್ಟು ಲೊಕೇಶನ್ಗೆ ಎವ್ರಿ ಟೈಮ್ ಕಾಲ್ ಮಾಡಿ ಆಗಲ್ಲ ಅಂದ್ಕೊಂಡು ಇಲ್ಲಿವರೆಗೂ ಕಳಿಸಿ ಫೈನಲಿ ನಂಗೆ ಬಂದು ನನ್ನ PR ರೀಚ್ ಆಯ್ತು. ಲಿಟ್ರಲಿ ಸೋ ಹ್ಯಾಪಿ. ಇದರೊಳಗೆಲ್ಲ ಎಷ್ಟು ಚಂದ ಬರ್ದಾರ. ದೇರ್ ಸಮಥಿಂಗ್ ಸ್ಪೆಷಲ್ ಹಿಯರ್. ವಿ ಹ್ಯಾವ್ ಅನ್ ಇಕ್ವೇಷನ್, ವಿ ಶೇರ್ ಅ ಬಾಂಡ್, ವಿ ಹ್ಯಾವ್ ಅ ಕೆಮಿಸ್ಟ್ರಿ, ಪ್ಲಮ್. ಆ್ಯಂಡ್ they've written so well, to be honest. I mean bro, this, oh my god, this has been my dream. ಅದು ನಿಮ್ಗೆ ಅನಿಸುತ್ತೆ ಇದನ್ನ ಯಾಕೆ ಹಿಂಗೆ ಹೇಳತ್ತಾಳಿಕೆ ತೊಗೊಳ್ಳೋದು ಬೇರೆ. ಒಂದು ಬ್ರ್ಯಾಂಡ್ ಅವ್ರು ಅಪ್ರೋಚ್ ಮಾಡಿ ನಿಮ್ಗೆ ಲೈಕ್ ನಿಮ್ದು ಪ್ರೊಫೈಲ್ ವ್ಯೂ ಮಾಡಿ ನಂಬಿಕೆ ಇಟ್ಟು ಅಲ್ಲಿಂದ ಇಲ್ಲಿವರೆಗೂ ಕಳ್ಸೋದು. ಅವ್ರಿಗೆ ಪಾಪ ಅದು 15 ದಿನ ಆಗೈತಿ. ಎಷ್ಟು ಸ್ಟಾಪ್ಸ್, ಲೈಕ್ ಆಲ್ಮೋಸ್ಟ್ ಅದು ಹಾವೇರಿಗೆ ಬರೋಕೆ ಇಟ್ ಟುಕ್ 15 days. ಆ್ಯಂಡ್ ಫೈನಲಿ ನಮ್ಮೂರಿಗೆ ಬಂತು ಇವತ್ತು. ನಾನು ಊರಿಂದ ಬಂದ ತಕ್ಷಣ ರಿಸೀವ್ ಮಾಡಿ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ಲಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೆಟ್ಸ್ ಅನ್ಬಾಕ್ಸ್ ದಿಸ್. ಆ್ಯಂಡ್ ಇದ್ರದ್ದು ರಿಲೇಟೆಡ್ ವಿಡಿಯೋ ನಾಳೆ ಇನ್ಸ್ಟಾಗ್ರಾಮ್ ಪೇಜ್ನ ಬರ್ತೈತಿ, ಅಷ್ಟೊತ್ತಿಗೆ ನಾನು ಫಾಲೋ ಮಾಡಿರಿ. ಸೊ ಲೆಟ್ಸ್ ಅನ್ಬಾಕ್ಸ್. ಇದ್ರೊಳಗೆ ಏನೇನು ಕೆಲಸ ಆಗ್ತದೆ. ಓಕೆ, ವೇರ್ ಇಸ್ ದ ಟಾಪ್? ಆ್ಯಕ್ಚುಲಿ ನನ್ನ ಫಸ್ಟ್ PR ನಮ್ಮ ಅಜ್ಜಿ ರಿಸೀವ್ ಮಾಡಿದ್ರು. ನಮ್ಮ ಮದ್ವೆಗೆ ಹೋಗಿದ್ರು ಅಂತ ಹೇಳಿ ನಾನು ಹೇಳಿದೆ ಹಿಂಗೆ. ಫಸ್ಟ್ ನಮ್ಮ ಪಪ್ಪ ಕೇಳಿದ್ದೆ, ಅವ್ರಕ್ಕೆ ನಿಂಗೆ ಫ್ರೀಯಾಗಿ ಕಳಿಸ್ತಾರ, ದುಡ್ಡೇನು ಕೊಡಲಿಲ್ಲ, ಫ್ರೀ ಮ್ಯಾಗ ಕಳಿಸ್ತಾರ.
ಹಂಗೆ ಕಳಿಸ್ತಾರ ಅಂಥೇಳಿ. ಯಾಕೆ ನಾ ಗೆಸ್ ಮಾಡಿದೆ ಪ್ಲಮ್ ಅಂದರೆ ಪಾಪ ಹಿಂಗೆ ಸ್ಕಿನ್ ಕೇರ್ ಇರ್ತೈತೆ ಅಂತ ಹೇಳಿ. ಅಮ್ಮ ವಾಸ್ ಲೈಕ್ ಅವ್ರು ನಿಂಗೆ ಕಳ್ಸಾರ. ನಮ್ಮ ಅಕ್ಕನ ರಿಯಾಕ್ಷನ್ ಜೆನ್ಯೂನ್ ಇದೆ, ನೀ ಪೇ ಮಾಡಿ ಯಾಕೆ ತೊಗೊಂಡು. ದೆನ್ ಐ ಸೆಡ್ ನೋ ಇಟ್ಸ್ ಪಿ ಆರ್. ಶಿ ವಾಸ್ ಲೈಕ್ ಯೇ ಪ್ರೌಡ್ ಆಫ್ ಯು. ಯಾಕಂದ್ರೆ ಕೆಲವೊಂದು ಸ್ಕ್ಯಾಮು ಇರ್ತೈತಿ, ನಾನು ಅಪ್ಲೈ ಮಾಡೋ ಮುಂದೆ ಸ್ವಲ್ಪ ಹುಷಾರಾಗಿರ್ಬೇಕಂತ ಯಾವಾಗಲೂ ಹೇಳ್ತಿಲ್ಲ. ನಾವು ಶಿ ಇಸ್ ಟೂ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ಟು. ಓ ಮೈ ಗಾಡ್, ಸೆಂಟ್ ಮೀ ಫೇಸ್ ವಾಶ್ ಆ್ಯಂಡ್ ಸನ್ಸ್ಕ್ರೀನ್. ಓ ಮೈ ಗಾಡ್, ಐ ಲವ್ ದಿಸ್ ಬ್ರೋ. ಓಕೆ, ಐ ಗೆಸ್ ಇಟ್ಸ್ ನಾಟ್ ಕ್ಲಿಯರ್. My God! And here is the sunscreen. Oh my God, this worth something, guys. Yay! Cheers to my first PR collaboration. First time na product receive ಮಾಡಿ product ಜೊತೆ collab ಮಾಡತ್ತೀನಿ. I'm really happy. And Plum, thank you so much. Thank you so much. ಆ್ಯಂಡ್ ಯಾ ಐ ಆಮ್ ರಿಯಲಿ ಹ್ಯಾಪಿ. ಸೊ ಇದ್ರದ್ದು ವಿಡಿಯೋ ನಾನು ಟ್ರೈ ಮಾಡಿ ರಿವ್ಯೂ ಎಲ್ಲ ನಾಳೆ ಕೊಡ್ತೀನಿ. ಆ್ಯಸ್ ಸನ್ಸ್ಕ್ರೀನ್ ನೈಟ್ ಯೂಸ್ ಮಾಡಿ ಕೊಡೋಕೆ ಬಲ್ಲ ಆ್ಯಂಡ್ ವಾಯ್ಸ್ ಭಾಳ ಹೋಗೈತಿ. ಐ ಆಮ್ ಸೋ ಹ್ಯಾಪಿ ಪ್ಲಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೊ ಸ್ವೀಟ್. ಈ ಬಾಕ್ಸ್ ಯಾವಾಗೂ ಇಟ್ಕೊತೇನೆ ನನ್ನ ಜೊತೆ. ನನ್ನ ಫಸ್ಟ್ ಪಿ ಆರ್ ನನ್ನ ಕಡೆ ಇಲ್ಲಿವರೆಗೂ ನನ್ನ ಫಸ್ಟ್ ಲೈಕ್ ಸೋಲೋ ಜರ್ನಿ, ಟ್ರೈನಿಂದ, ಬಸ್ಸಿಂದ, ನನ್ನ ಕಂಪ್ಲೀಟ್ ನನ್ನ ಸ್ಕೂಲ್ ಡೇದ್ದು ಲಾಸ್ಟ್ ನಾನು ಬಸ್ ಒಳಗೆ ಹೋಗಿದ್ದೆ, ಲಾಸ್ಟ್ 10th ಡೇದ್ದು ಟಿಕೆಟ್, ಫಸ್ಟ್ ಚಿಗ್ರಿ ಟಿಕೆಟ್ ಎಲ್ಲ ಅದಾವೆ. ಸೊ ಫಸ್ಟ್ ಬ್ರ್ಯಾಂಡ್ ಪಿ ಆರಿಂದ ಈ ಬಾಕ್ಸ್ ಕೂಡ ಭಾಳ ಸ್ಪೆಷಲ್, ಹಂಗೆ ಇಟ್ಟಿರ್ತೇನೆ ನಾ. ಸೊ ದಿಸ್ ಇಸ್ ವಾಟ್ ಐ ಆಲ್ವೇಸ್ ವಾಂಟ್ ಟು ಶೇರ್ ವಿತ್ ಯು ಆಲ್ ಗೈಸ್. ವೆರಿ ಹ್ಯಾಪಿ. ನಂಗೆ ಇದು ಬಂದ ತಕ್ಷಣ ಫಸ್ಟು ಹೇಳೋದಿತ್ತು ವ್ಲಾಗ್ ಮಾಡಿ. ಐಮ್ ಎಕ್ಸೈಟೆಡ್, ಐ ರಿಯಲಿ ವಾಂಟ್ ಟು ಟೆಲ್. ಆ್ಯಂಡ್ ನಮ್ಮ ಮ್ಯೂಸಿಕ್ ನಿನ್ನ ಆವಾಜ್ ಕೇಳಿ ನೀನು ಅವ್ರಿಗೆ ಇರಿಟೇಟ್ ಆಕೈತಿ. ಐ ನೋ, ನನಗೂ ಇರಿಟೇಟ್ ಆಗತ್ತೈತಿ ಕೇಳಕ್ಕೆ. ಬಟ್ ಸ್ವಲ್ಪ ನೆಗಡಿ ಕಮ್ಮಿ ಆಗಕ್ಕೆ ಟೈಮ್ ಬೇಕು. ನಂಗೆ ಗೊತ್ತು ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊತೀರಿ, ನೀವು ಆಲ್ ಆರ್ ಸೊ ಸಪೋರ್ಟಿವ್. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನೋಡಿದ್ದಕ್ಕೂ. ಆ್ಯಂಡ್ ನನ್ನ ಎಂಗೇಜ್ಮೆಂಟ್ ವ್ಲಾಗಿಗೂ ಅಷ್ಟು ಪ್ರೀತಿ ತೋರಿಸಿರಿ. ಲೈಕ್ ಹೈಯೆಸ್ಟ್ ಕಾಮೆಂಟ್ಸ್, ಹೈಯೆಸ್ಟ್ ವ್ಯೂವ್ಸ್ ಅದು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನೋಡ್ತೀರಿ, ನಿಮ್ಮ ಎಂಟರ್ಟೈನ್ಮೆಂಟ್ ನಾನು ಏನೂ ಕಮ್ಮಿ ಮಾಡೋಂಗಿಲ್ಲ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಡಿಸಪಾಯಿಂಟ್ ಮಾಡೋಂಗಿಲ್ಲ ಅಂತ ಶ್ಯೂರಿಟಿ ನಾನು ಕೊಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ವರೆಗೂ ವೇಟ್ ಮಾಡಿರಿ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್, ಶುಭರಾತ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ. ಸೊ ನಾ ಈ ಕೊಲಾಬ್ಸಿಂದ ವಿಡಿಯೋ ಹಾಕ್ತೀನಿ. DM for promotions and collaborations. Yay! So love you all. Tata, bye bye.